ಹೇಳ್ರೇನು ಡಿನ್ನರ್ ಪಾಲಿಟಿಕ್ಸ್ ನಡೆದಿದೆ ಸರ್. ಎಲ್ಲಿ ಎಲ್ಲಿ ಹೋಟ್ಲಲ್ಲಿ ಮನೇಲಲ್ಲ ಹೋಟ್ಲಲ್ಲಿ ಅವ್ರು ಊಟಕ್ಕೆ ಕರೆದಿದ್ರು 28 ಇವತ್ತಿರ್ಬೇಕು ಅವ್ರು ಬರ್ತಡೇ 2 ಡೇಸ್ ನೆನ್ನೆ ಇರಬೇಕು ಒಂದಿನ ಮುಂಚಿತವಾಗಿ ಊಟಕ್ಕೆ ಕರೆದಿದ್ರು ಬರ್ತಡೇ ಆಚರಣೆ ಮಾಡಿದ್ವಿ ಊಟಕ್ಕೆ ಸೇರಿದ್ವಿ. ಅದರಲ್ಲಿ ವಿಶೇಷತೆ ಏನಿದೆ? ನೀವು ಯಾಕೆ ಎಷ್ಟು ಗಾಬರಿಯಾಗಿ ಓಡಿ ಬಂದಿದ್ದೀರಲ್ಲ? ಯಾವುದೂ ಡೆಲ್ಲಿ ಇಲ್ಲ, ಏನೂ ಇಲ್ಲ. ನಮ್ಮ ವೈಯಕ್ತಿಕ ಕೆಲಸಗಳಿದ್ದರೆ ಯಾವಾಗಲೂ ಹೋಗಿದ್ದೀವಿ, ಮುಂದೆ ಹೋಗ್ತೀವಿ. ಬೇರೆ ವಿಶೇಷ ಅರ್ಥ ಅದರಲ್ಲಿ ಕಲ್ಪಿಸೋದು ಬೇಡ. ಪದೇ ಸೆಟ್ಬ್ಯಾಕ್ ಆಗ್ತಾ ಇದೆಯಲ್ಲ, ಯಾಕೆ? ಯಾವುದು ಸೆಟ್ಬ್ಯಾಕ್ ಇಲ್ಲ, ಏನೂ ಇಲ್ಲ, ಎಲ್ಲ ಪೂರ್ವಕವಾಗಿದೆ, ಒಳ್ಳೆಯದಾಗ್ತದೆ. ನಾವು ಯಾವುದು ಡೆಡ್ಲೈನ್ ಯಾವತ್ತೂ ಕೊಟ್ಟಿಲ್ಲ, ನಾನು ಡೆಡ್ಲೈನ್ ಕೊಡೋದೇ ಇಲ್ಲ. ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಇವತ್ತೇ ಎಲ್ಲದೂ ಆಗ್ತದೆ. ಮತ್ತು ಈಗ ಯುಗಾದಿ ಬಂತು, ಅದಕ್ಕೆ ಎಲ್ಲಿ ಯುಗಾದಿ ಬಂದರೂ ಹೊಸ ವರ್ಷ ಬಂದಂಗಲ್ಲ, ಬರಲಿ ಯುಗಾದಿ ಬರಲಿ. ಪಥ ಚೇಂಜ್ ಆದಮೇಲೆ ನಮ್ಮ ಮಾತುಗಳು ಜಾಸ್ತಿ ಆಗಿದೆ. ಪಥ ಚೇಂಜ್ ಆಗಿದೆ ಅನ್ನೋದನ್ನು ನಾವು ಒಪ್ಕೊಂಡಿದ್ವಿ. ಅದ್ರ ಪೂರ್ವಕವಾಗಿ ಬೆಳವಣಿಗೆಗಳು ನಡೀತಿದ್ದಾವೆ, ತಾವೆಲ್ಲ ನೋಡ್ತಾ ಇದ್ದೀವಿ. ವಿಶೇಷತೆ ಏನೂ ಇಲ್ಲ. ಕೇಳಿ, ಏನೇನು ಕೇಳ್ರಿ, ನಿಮ್ದು ಎಲ್ಲ ಕೇಳ್ರಿ, ಅವತ್ತು ಮಾತಾಡ್ಬಿಡ್ತೀನಿ. ಹಾಂ, ಹೈಕಮಾಂಡ್ ತೀರ್ಮಾನ ಯಾವಾಗ ಮಾಡ್ತಾರೆ ಅವಾಗ. ಅವ್ರ ತಲೆಯಲ್ಲಿ ಏನಿದೆ ಯಾರಿಗೆ ಗೊತ್ತು? ಹೈಕಮಾಂಡೇ ಹೇಳ್ಬೇಕು. ತಾವು ಒಂದು ಮಾಧ್ಯಮದಲ್ಲಿ ಮನವಿ ಮಾಡ್ತೀನಿ, ನನ್ನನ್ನು ಕೇಳೋದಕ್ಕಿಂತ ಅತಿ ಹೆಚ್ಚಿನದಾಗಿ ನೀವು ಹೋಗಿ ಮಾನ್ಯ ರಾಹುಲ್ ಗಾಂಧೀಜಿ, ಸೋನಿಯಾ ಗಾಂಧೀಜಿ ಅವ್ರನ್ನ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಕೇಳಿದ್ರೆ ನಿಮಗೆ ಬೇಗ ಉತ್ತರ ಸಿಗ್ಬೋದು ಅಂತ. ಈ ಒಂದು ಕ್ವಶನ್ಗೆ ನನ್ನ ಕೇಳೋದಕ್ಕಿಂತ ಜಾಸ್ತಿ ಖರ್ಗೆ ಅವರು ಸರಿಗೆ ಮಾತಾಡ್ತಾ ಇಲ್ಲ ಸರ್. ಕೇಳಿದರೆ ಹೈಕಮಾಂಡು ಇನ್ನೂ ತೀರ್ಮಾನ ಆಗಿಲ್ಲ, ತೀರ್ಮಾನ ಮಾಡ್ತೀವಿ ಬೇಗ, ಒಂದು ತೀರ್ಮಾನ ಆಗಿದೆ, ಅದನ್ನ ಅನೌನ್ಸ್ ಮಾಡ್ತಾರೆ ಅಂತಂದು ಹೇಳ್ತಾರೆ. ಆಯಿತು, ಅದನ್ನ ಅನೌನ್ಸ್ ಮಾಡಿದ್ರು ಉತ್ತಮ ಅಂತ. ನಾವು ಮೊನ್ನೆ ಏನು 40 ಜನ ಸೇರಿದಾಗ ಅದೇ ಚರ್ಚೆ ಮಾಡಿದ್ದು. ಏನಾಗ್ತದೆ, ಈಗ ನೀವು ಮಾಧ್ಯಮ ಮಿತ್ರರು ಬಂದಿದ್ದೀರಿ, ಸುತ್ತಲೂ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಜನ ಇದ್ದಾರೆ, ಎಲ್ಲರೂ ಅದನ್ನೇ ಕೇಳ್ತಾರೆ. ನಾನು ಹೆಚ್ಚಿಗೆ 3-4 ದಿನ ಊರಲ್ಲಿ ಇರಲಿಲ್ಲ, ಅದ್ರ ಜೊತೆಗೆ ಟಿ ವಿಯಲ್ಲಿ ಬೇರೆ ತಾವೆಲ್ಲ ಬೆಳವಣಿಗೆ ನೋಡಿದ್ರೆ ಏನಾಯಿತು ಅಂತ ಎಲ್ಲರೂ ಕೇಳ್ತಾರೆ. ನಾನು ಉತ್ತರ ಕೊಡಬೇಕಾಗ್ತದೆ, ಮಾಧ್ಯಮದವ್ರಿಗೂ ಕೊಡಬೇಕು, ಕಾರ್ಯಕರ್ತರಿಗೆ ಕೊಡಬೇಕು. ಹಳ್ಳಿಗಳಲ್ಲಿ ಹೋದಂತ ಸಂದರ್ಭ ಏನಾಯಿತು ಸುಮ್ಮನೆ ಉತ್ತರ ಕೊಡೋದು, ಮಾಧ್ಯಮದಲ್ಲಿ ನಾವೊಂದು ಹೇಳಿಕೆ ಕೊಟ್ಟು ಗೊಂದಲ ಆಗೋದಕ್ಕಿಂತ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಒಂದು ಮುಂದುವರಿಸ್ತೀರ ಅವ್ರನ್ನೇ ಮುಂದುವರಿಸಿ. ಇಲ್ಲ ಯಾವುದೇ ರೀತಿಯ ತೀರ್ಮಾನ ಆಗಿಲ್ಲ, 2.5 ಅದನ್ನಾರು ಹೇಳಿ, ಯಾವುದಾದ್ರು ಒಂದು. ಇಲ್ಲ ಡಿ ಕೆ ಶಿವಕುಮಾರ್ ಸರ್ ಮುಖ್ಯಮಂತ್ರಿ ಮಾಡ್ತೀರಾ ಮಾಡಿ. ಒಂದು ತೆರೆ ಹೇಳಿದ್ರೆ ನಮಗೂ ಬೇರೆ ಕೆಲಸ ಮಾಡೋಕ್ಕೆ ಅನುಕೂಲ ಆಗ್ತದೆ, ಮಾಧ್ಯಮದವ್ರಿಗೂ ಬೇರೆ ಕೆಲಸ ಮಾಡೋಕ್ಕೆ ಅನುಕೂಲ ಆಗ್ತದೆ ಅಂತ ನನ್ನ ಅಭಿಪ್ರಾಯ. ನೋಡ್ರಿ, ಸಿದ್ದರಾಮಯ್ಯರಲ್ಲ, ನಮ್ಮ ಪಕ್ಕ ನಮ್ಮ ಜವಿ ಸಾಹೇಬರು ನಿಂತಿದ್ದಾರೆ. ಅವ್ರನ್ನ ಮಾಡಿದ್ರು ನಮ್ಮ ತೀರ್ಮಾನ ಬದ್ಧ. ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಬದ್ಧರಾಗಿರ್ತೀವಿ. ಇವರು ಮನಪೂರ್ವಕವಾಗಿ, ಆತ್ಮಪೂರ್ವಕವಾಗಿ, ಎಲ್ಲ ಪೂರ್ವಕವಾಗಿ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧವಾಗಿರ್ತೀವಿ. ಪಕ್ಷ ಅಧಿಕಾರಕ್ಕೆ ಬರೋದು ಕಷ್ಟ ಆಗ್ತದೆ, ನಿರ್ಧಾರ ತಗೋಬೇಕು. ಅವರು ಒಂದು ಅರ್ಥದಲ್ಲಿ ಹೇಳಿದ್ರೆ ಸತ್ಯನೇ ಆಗ್ತದೆ. ಏನಕ್ಕಪ್ಪ ಅಂದರೆ ಈಗ ಉತ್ತಮವಾದ ವಾತಾವರಣ ಇದೆ. ಕಾಂಗ್ರೆಸ್ನಲ್ಲಿ 2028ಕ್ಕೆ ಮತ್ತೆ ಅಧಿಕಾರಕ್ಕೆ ಬರೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ಯಾಕಪ್ಪ ಅಂದರೆ 5 ಗ್ಯಾರಂಟಿ ಆಗಿ 6 ಆಗಿ 7ನೇದು ಭೂ ಗ್ಯಾರಂಟಿ ಕೊಟ್ಟಿದ್ದೀವಿ. ಇನ್ನೂ ನೀರಿನ ಗ್ಯಾರಂಟಿ 10 ಗ್ಯಾರಂಟಿ ಕೊಡುವ ಒಂದು ಮುನ್ಸೂಚನೆ ನಮ್ಮ ಈಗಾಗಲೇ ಪಕ್ಷದ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಸಾಹೇಬರು ಕೊಟ್ಟಿದ್ದಾರೆ. ಅವೆಲ್ಲ ಜಾರಿಗಾದರೆ ವಿರೋಧ ಪಕ್ಷನೂ ಸಿಗಲ್ಲ ಅನ್ಸುತ್ತೆ ನಮಗೆ. ಓವರಾಲ್ 224 ಬರೋಂಥ ಸಂಭವ ಇದೆ. ಆದರೆ ನಮ್ಮಲ್ಲೇನು ಈ ಕುರ್ಚಿ ಕಿತ್ತಾಟ ಅಂತ ಏನು ನೀವು ಮಾತಾಡ್ತೀರಿ ಮಾಧ್ಯಮದವರು, ನಾನೊಂದು ಹೇಳಿಕೆ ಕೊಡೋದು, ಬಾಲಣ್ಣ ಒಂದು ಕೊಡೋದು, ಇನ್ನೊಬ್ರೊಂದು ಹೇಳಿಕೆ ಕೊಡೋದು. ಒಂದು ಹೇಳಿಕೆಯಿಂದ ಏನಾಗ್ತದೆ, ಬಿ ಜೆ ಪಿಯವ್ರ ಹಿಂದೆ ಕುರ್ಚಿಗೋಸ್ಕರ ಕಿತ್ತಾಡಿದ್ರೆ ತಾವೆಲ್ಲ ಮಾಧ್ಯಮದಲ್ಲಿ ತಾವೆಲ್ಲ ನೋಡಿದರೆ ನಾವು ನೋಡಿದ್ದೀವಿ. ಆ ಒಂದು ಬೇಸತ್ತು ನಮಗೊಂದು 5-10% ಮತಗಳು ಜಾಸ್ತಿ ಆಗಿರ್ಬೋದು. ಅವ್ರನ್ನ ನಾವು ಅದೇ ದಾರಿಲಿ ಹೋಗ್ತು ಅಂದರೆ ನಮಗೂ ಆ ಎಫೆಕ್ಟ್ ಆಗ್ಬೋದು ಅನ್ನೋ ಮನೋಭಾವನೆಯಲ್ಲಿ ಬಾಲಕೃಷ್ಣ ಅವ್ರು ಹೇಳಿರ್ಬೋದು. ಅವ್ರು ಹೇಳಿರೋದು ನಾವೇನು ವಿರೋಧ ಮಾಡೋಂಗಿಲ್ಲ, ಸ್ವಾಗತ ಮಾಡ್ತೀವಿ. ಅದಕ್ಕೂ ಈ ಕೂಡಲೇ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಬೇಕು, ಮಾಡಿ ಇದಕ್ಕೊಂದು ಇತ್ಯರ್ಥ ಆಡಿ ಒಂದು ಬಗೆಹರಿಸಿದ್ರೆ ನಮಗೂ ಒಂದು ಕಾನ್ಸ್ಟಿಟ್ಯೂನ್ಸಿ ಕಡೆ ಕೆಲಸ ಮಾಡೋಕ್ಕೆ ಅನುಕೂಲ ಆಗ್ತದೆ, ಪಕ್ಷ ಸಂಘಟನೆಗೂ ಅನುಕೂಲ ಆಗ್ತದೆ. ಹೌದು, ಬರೆದಿದ್ದೀವಿ. 31 ಜನ ಶಾಸಕರ ಸೈನ್ ಇದೆ. ನಾನು ಸಹ ಸೈನ್ ಮಾಡಿದ್ದೀನಿ, ಮಾಡಿಲ್ಲ ಅಂತಲ್ಲ. ಹೊಸಬರಿಗೆ ನನಗೆ ಕೊಡ್ರಿ ಅಂತ ನಾನು ಎಲ್ಲೂ ಹೇಳ್ತಿಲ್ಲ. ಮಂಡ್ಯದಲ್ಲಿ ರವಿ ಗಾಣಿಗ ಇದ್ದಾರೆ, ಆಕ್ಟಿವ್ ಪೊಲಿಟಿಷಿಯನ್. ಅದೇ ರೀತಿ ಎಲ್ಲ ಭಾಗದಲ್ಲೂ ನಮ್ಮ ಫಸ್ಟ್ ಟೈಮ್ ಗೆದ್ದಿರೋ ಅಂತ ಯುವಕರಿದ್ದೀವಿ. ಕೊಟ್ಟರೆ ಒಂದು ಪಕ್ಷಕ್ಕೆ ಅದೇನೋ ಗಾದೆ ಇದೆಯಲ್ಲ, ಹಳೆ ಬೇರು ಹೊಸ ಚಿಗುರು, ಆ ನಿಟ್ಟಿನಲ್ಲಿ ಕೆಲಸ ಮಾಡೋಕ್ಕೆ ಅನುಕೂಲ ಆಗ್ತದೆ. ಅವ್ರ ಅಭಿಪ್ರಾಯ ಅವ್ರು ಹೇಳಿದರೆ ತಪ್ಪೇನಿಲ್ಲ. ಹಿರಿಯರು ಅವ್ರು ಹೇಳಿದ್ರೆ ಕೊಡಲಿಲ್ಲ ಅಂದ್ರೆ ಬೇಡ, ಕೊಟ್ಟರೆ ಸಂತೋಷ. ಕೊಡಲಿ, ಹೇಳಿದ್ನಲ್ಲ, ಎಲ್ರಿಗೂ ಆಕಾಂಕ್ಷೆ ಇರ್ತದೆ. ಈಗ ನೀವು ಇದಾಗಿದ್ದೀರಿ, ಏನಂತೀರಿ ಅದಕ್ಕೆ, ರಿಪೋರ್ಟರ್ ಆಗಿದ್ದೀರಿ. ನಾಳೆ ನಿಮ್ಮ ಸಂಪಾದಕರು ಮಾಡ್ತಿದ್ರೆ ಬೇಡ ಅಂತೀರಾ?
ಏನೋ ಸಣ್ಣನ್ನು ದೊಡ್ಡರಿಗೆ ಕೊಡ್ರಿ ಅಂತ ಯಾರೂ ಅನ್ನಲ್ಲ. ಹಂಗೆ ಎಲ್ರಿಗೂ ಇರುತ್ತೆ ಆಸೆ, ಒಂದು ಅಭಿವೃದ್ಧಿ ಆಗಬೇಕು, ಡೆವಲಪ್ ಮಾಡಬೇಕು. ನಿಮಗೆ ಬೇಸ್ ರೂಟ್ ಲೆವೆಲಲ್ಲಿ ನೀವೆಲ್ಲ ಕ್ಯಾಮ್ರಾ ಹಿಡಿದಿರ್ತೀರಿ, ನಿಮಗೆ ಕಷ್ಟ ಗೊತ್ತಿರ್ತದೆ. ಅದನ್ನು ಇನ್ನೂ ವಿಸ್ತಾರವಾಗಿ ಹೇಳ್ಬೇಕು ಅಂದರೆ ನಿಮ್ಮನ್ನ ಮುಂದೆ ಸಂಪಾದಕರು ಮಾಡಿದ್ರೆ ಆಗ್ತದೆ. ಅದೇ ರೀತಿ ನಮ್ಮ ಮಂತ್ರಿಗಳು ರೂಟ್ ಲೆವೆಲಲ್ಲಿ ಇರ್ತೀವಿ, ಶಾಸಕರು ಹೊಸ್ದಾಗಿ ಗೆದ್ದಿರೋ ನಮ್ಮದೇ ಒಂದು ಆಲೋಚನೆ ಇರ್ತದೆ. ಆ ಆಲೋಚನೆಯನ್ನು ಒಂದು ಇನ್ವಾಲ್ವ್ ಮಾಡ್ಕೊಂಡು ನಾವು ಅಭಿವೃದ್ಧಿ ಮಾಡ್ಬೋದು ಅನ್ನೋದು ನಮ್ಮ ಅಭಿಪ್ರಾಯ. ಪಂಚ ಯೋಜನೆಗಳನ್ನು ಕೊಟ್ಟಿವೆ ಅಂತ ಹೇಳ್ತಿದ್ದಾರೆ. ಆದರೆ ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಅದರಿಂದ ಸರ್ಕಾರಕ್ಕೆ ಹೊರೆ ಆಗ್ತಿದೆ ಅಂತ ಒಂದು ಕಡೆ ಹೇಳಿದ್ದಾರೆ. ಹೊರೆ ಆಗಿದೆಯಲ್ಲ, ಆಗ್ತಿದೆ ಅಂತಲ್ಲ, ಆಗಿದೆ. ಹಂಗಂತ ನಾವೇನು ಯಾವುದೇ ಗ್ಯಾರಂಟಿಗಳು ಹಿಂಪಡೆಯೋದೇ ಆಗಲಿ ಅಥವಾ ಗ್ಯಾರಂಟಿಗಳು ನಾವು ಕೊಡೋದಿಲ್ಲ ಅಂತ ಎಲ್ಲಿ ಹೇಳಿಲ್ವಲ್ಲ. ಹೊರೆ ಆಗಿರೋ ಸತ್ಯನಲ್ಲ, ಅಭಿವೃದ್ಧಿಗೆ ಅದು 52,000 ಕೋಟಿ ಅದನ್ನು ಸಣ್ಣ ಮೊತ್ತ ಅಲ್ಲ. ಹೊರೆಯಾಗಿರೋ ಸತ್ಯ, ಬಟ್ ಹೊರೆಯಾಗಿದೆ ಅಂತ ನಾವೇನು ಅದಕ್ಕೇನು ಎದುರಿಲ್ಲ. ಈ 3 ವರ್ಷ ಅಭಿವೃದ್ಧಿ ಮಾಡಿದ್ವಿ, ಮುಂದೆ 2 ವರ್ಷ ಅಭಿವೃದ್ಧಿ ಮಾಡ್ತೀವಿ. ಯಾರು ಕೊಟ್ಟಿದ್ದಾರೆ, ಯಾರು ಅಂತೇಳಿ ಹೆಸರು ಹೇಳ್ರಿ, ಸುಮ್ಮನೆ ಯಾರೋ ಒಬ್ರು ಹೇಳಿದ್ದಾರೆ ಅಂದರೆ ಹೆಂಗೆ? ಯಾರು ಹೇಳಿದ್ದಾರೆ ಮಾಧ್ಯಮದಲ್ಲಿ? ಯಾವುದೇ ಕಾರಣಕ್ಕೂ ನಮ್ಮ ಕಾಂಗ್ರೆಸ್ಸಿದ ಸಿಂಗಲ್ ವೋಟರು ಸಹ ಗ್ಯಾರಂಟಿ ವಿರುದ್ಧ ಮಾತಾಡಿಲ್ಲ, ಮಾತಾಡೋದು ಇಲ್ಲ. ಈ ವಿರೋಧ ಮಾಡಿದ್ಯಾರು ಬಿ ಜೆ ಪಿಯವರು ಸದನದಲ್ಲಿ ಮಾತಾಡಿದ್ದಾರೆ, ನಮಗೆ ಗ್ಯಾರಂಟಿ ಬೇಡ ಅಂಥೇಳಿ. ಮೊನ್ನೆ ಯಾರು ಶರಣು ಸಲ್ಗರ್ ಕ್ಷೇತ್ರ ಅವರು ಗ್ಯಾರಂಟಿ ಬೇಡ ನಮಗೆ ಅಂಥೇಳಿ ಏನು ಮಾತಾಡಿದಾರಲ್ಲ, ಮೊದಲು ಅವ್ರ ಕ್ಷೇತ್ರದಲ್ಲಿ ಅವ್ರು ಬಿ ಜೆ ಪಿ ಕಾರ್ಯಕರ್ತರುಗಳು ಅರ್ಜಿ ಹಾಕಲಿ, ನಮಗೆ ಗ್ಯಾರಂಟಿ ಬೇಡ, ವಾಪಸ್ ತಗೊಳ್ಳಿ ಅಂತೇಳಿ ಅವೆಲ್ಲ ಡಿಲೀಟ್ ಆಗಲಿ, ಆಮೇಲೆ ಇದ್ರ ಬಗ್ಗೆ ಯೋಚನೆ ಮಾಡೋದು. ಯಾವುದು ಚಿಂತನೆ ಇಲ್ಲ. 5 ಗ್ಯಾರಂಟಿ ಜೊತೆಗೆ ಇನ್ನು 5 ಗ್ಯಾರಂಟಿಗಳನ್ನ ನಾವು ಈಗಾಗಲೇ ಘೋಷಣೆ ಮಾಡಿದ್ದೀವಿ. ನೀರಿನ ಗ್ಯಾರಂಟಿ, ಭೂ ಗ್ಯಾರಂಟಿ, ಮುಂದಿನ ಚುನಾವಣೆಗೆ ಅದ್ರ ಜೊತೆ ಇನ್ನೂ 5 ಗ್ಯಾರಂಟಿ ಮಾಡಿ ಜನಗಳ ನೆಮ್ಮದಿ ಜೀವನಕ್ಕೆ ಏನು ಕಾರಣ ಆಗಿದೆ ಗ್ಯಾರಂಟಿನ ಮುಂದುವರಿಸ್ತೀವಿ. ಅದರಲ್ಲಿ ಬದಲಾವಣೆ ಇಲ್ಲ. 15 ಆಗುತ್ತೆ. ಸುಭದ್ರ ಸರ್ಕಾರ ಕೊಟ್ಟು 21 ಗ್ಯಾರಂಟಿ ಮಾಡಿದ್ರು ಅದ್ರಾಗೇನು ಸಂದೇಹವಿಲ್ಲ. ಜನಗಳ ನೆಮ್ಮದಿಯಾಗಿ ಇರಬೇಕು, ಅದಕ್ಕೆ ಏನು ಬೇಕು ಪೂರ್ವಕವಾಗಿ ಎಲ್ಲ ಮಾಡ್ತೀವಿ. ಈಗಾಗಲೇ ತುಂಬ ಸರಿ ಮಾತಾಡಿದ್ದೀನಿ. ದಾವಣಗೆರೆ ದಕ್ಷಿಣ ಉಪಚುನಾವಣೆ ಬಗ್ಗೆ ಅಲ್ಪಸಂಖ್ಯಾತರಿಗೆ ಒಂದು ಅವಕಾಶ ಮಾಡಿಕೊಡಿ. ಯಾಕೆಂದರೆ ಇಡೀ ಜಿಲ್ಲೆಯಲ್ಲಿ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಪರವಾಗಿ ನಿಂತಿದ್ದಾರೆ. ಬರೀ ಜಿಲ್ಲೆಯಲ್ಲೆಲ್ಲ ರಾಜ್ಯದಲ್ಲಿ ನಿಂತಿದ್ದಾರೆ. ಶಿಗ್ಗಾಂವಲ್ಲೂ ಸಹ ಈಗಾಗಲೇ ಒಂದು ಇದನ್ನು ವ್ಯವಸ್ಥಿತವಾಗಿ ನಾವೀಗ ಮೈನಾರಿಟೀಸಲ್ಲಿ ಗೆಲ್ಸ್ಕೊಂಬಂದಿದ್ದೀವಿ. ಅದೇ ರೀತಿ ಇಲ್ಲೂ ಆಗಲಿ, ಮೈನಾರಿಟೀಸ್ಗೆ ಒಂದು ಅವಕಾಶ ಕೊಡಲಿ ಅನ್ನೋದು ನಂದೊಂದು ಮನವಿ. ಈಗ ಹೇಳಿದ್ನಲ್ಲ, ಈಗ ಯಾರು ಅಲ್ಪಸಂಖ್ಯಾತರು ಬೇಡ, ಇನ್ನೊಬ್ಬರು ಬೇಡ, ಹೊಸ ಕ್ಯಾಂಡಿಡೇಟ್, ಹೊಸ ಮುಖ ಬೇಕು ಅಂದರೆ ನಮ್ಮ ಬ್ರದರಿಗೆ ಕೊಡಲಿ ಅಂತಲೂ ಹೇಳಿದ್ದೀನಿ. ಹೊರಗೊಂದು ಒಳಗೊಂದು ಮಾತಾಡೋದು ಬರೋದಿಲ್ಲ ನನಗೆ, ನೇರವಾಗಿ ಮಾತಾಡೋದು. ಕೊಟ್ಟರೆ ಅಲ್ಪಸಂಖ್ಯಾತರಿಗೆ ಬಿಟ್ಟರೆ ನಿಮ್ಮ ಬ್ರದರ್ಗೆ ಹಂಗೇನಿಲ್ಲ. ಹೈಕಮಾಂಡ್ ಯಾರಿಗೆ ಕೊಟ್ಟರು ಓಕೆ, ನಮಗೆ ಕೊಟ್ಟರು ಓಕೆ. ಮೊದಲನೇ ಆದ್ಯತೆ ಅಲ್ಪಸಂಖ್ಯಾತರು ಕೊಡಿ. ಈಗ AIMIM ಅವರು ಒಂದು ರೀತಿ ಬ್ಲ್ಯಾಕ್ ಮೇಲ್ ರೀತಿ ಮಾಡ್ತಿದ್ದಾರೆ. ಅಂದರೆ ಕಾಂಗ್ರೆಸ್ ಕೊಟ್ಟರೆ ಕಾಂಗ್ರೆಸ್ ಬೆಂಬಲ ಇಲ್ವಾದ್ರೆ ಅಂತ ಹೇಳ್ತಿದ್ರು ಅವರು. ಇದು ಕರ್ನಾಟಕ, ಇದು ನಾಟ್ ಹೈದರಾಬಾದಲ್ಲಿ OIC, AIMIM ಇನ್ನೊಂದು ಬೇರೆ ರಾಜ್ಯದಲ್ಲಿ ನಡೀಬೋದು. ನಮ್ಮಲ್ಲಿ ಅಲ್ಪಸಂಖ್ಯಾತರು ಹಿಂದೂಗಳ ಜೊತೆಗೆ ಬಾಂಧವ್ಯತೆ ನಿಂತಿದ್ದಾರೆ. ಅವ್ರು ನಮಗೆ ಕೊಟ್ಟಾಗ ಅವರು ಮಾಡಿದರೆ, ಅವರು ಟಿಕೆಟ್ ಕೊಟ್ಟ ಸಂದರ್ಭದಲ್ಲಿ ಶಿಗ್ಗಾಂವಲ್ಲಿ ನನಗೂ 2 ಪಂಚಾಯತಿ ಕೊಟ್ಟಿದ್ದರು, ಅಲ್ಲಿ ಹೋಗಿ ಲೀಡ್ ಕೊಡಿಸಿ ಬಂದಿದ್ದೀನಿ. ಹಂಗಾಗಿ ನಮ್ಮಲ್ಲಿ ಯಾವುದೇ ರೀತಿ ಬೇರೆ ಬಾಂಧವ್ಯ ಇಲ್ಲ, ಎಲ್ಲ ಒಂದೇ ಒಗ್ಗಟ್ಟಾಗಿದ್ದೀವಿ. ಅಲ್ಪಸಂಖ್ಯಾತರು ಕೊಡ್ರಿ ಅಂತ ನಾವು ಯಾಕೆ ಹೇಳ್ತಿದ್ದೀವಿ? ಆ ಭೇದ ಭಾವ ಇದ್ದರೆ ಇಲ್ಲ ನಮ್ಮರಿಗೆ ಕೊಡ್ರಿ, ಲಿಂಗಾಯತರಿಗೆ ಕೊಡ್ರಿ, ನನಗೆ ಕೊಡ್ರಿ, ನಮ್ಮ ಅಣ್ಣಂಗೆ ಕೊಡ್ರಿ ಅನ್ಬಿಟ್ಟು ಪ್ರಥಮ ಆದ್ಯತೆ ಅಲ್ಪಸಂಖ್ಯಾತರು ಕೊಡ್ರಿ ಅಂತ ಯಾಕೆ ಒತ್ತಿ ಹೇಳ್ತೀವಿ. ನಮ್ಮಲ್ಲಿ ಭೇದ ಭಾವವಿಲ್ಲ. ಡಿನ್ನರಿಗೆ ಯಾರು ಹೇಳಿದ್ವಿ? 20 ಒಳಗೆ ಬಂದಿದ್ರಾ? ನಾವೊಂದು 50-60 ಜನ ಇದ್ವಿ. ನೀವು 20 ಅಂತ ಯಾಕೆ ಡಿಸೈಡ್ ಮಾಡ್ತೀರಿ? ಸುಮಾರು 40-45 ಜನ ಅವತ್ತು ಊಟ ಮಾಡಿದ್ದೀವಿ. ಅದು ಸುಮ್ಮನೆ ಹಿಂದಿನ ದಿನ ಹಿಂಗೆ ಬಾಳೆಹಣ್ಣಂಗೆ ಕಾಡ್ದಂಗೆ ಬರ್ತಡೇ ಅಲ್ಲಪ್ಪ, ಇಲ್ಲ ನಾನೆಲ್ಲ ಹೊರಗೆ ಹೊಟ್ಟೆ ಹೆಂಗ್ರಿ ಇವತ್ತು ಊಟಕ್ಕೆ ಅರೇಂಜ್ ಮಾಡು ಅಂತ ಮಾಡ್ದಂಗೆ 45 ಜನ ಸೇರಿದಂಗೆ. ಅದಕ್ಕೆ ಯಾಕೆ ಬೇರೆ ಅನ್ಯತಾ ಭಾವನೆ ಮಾಡ್ತೀರಿ? ಹಂಗೇನಾದರೂ ಎಲ್ಲ ಶಾಸಕರು ಸೇರಿಸ್ಬೇಕು ಮಾಡಬೇಕು ಅಂದರೆ 134 ಜನ 140 ಜನನೂ ಸೇರ್ತಾ ಇದ್ವಿ. ನಾವು ಇದು ಊಟಕ್ಕೆ ಸೇರಿರೋದ್ರೆ 40-45 ಜನ ಸೇರಿದ್ವಿ. ತಪ್ಪಾಗಿ ತಿಳ್ಕೊಂತೀರಿ? ಇನ್ನು ಬಂದಿಲ್ಲಲ್ಲ ಅವರು. ಇಲ್ಲ ಆರಾಮಿದ್ದಾರೆ ಬಿಡಿ, ಶಾಸಕರು ಆರಾಮಿರಲಿ. ಮಾಡಲಿ. ಸತೀಶ್ ಅಣ್ಣ ಬೇರೆ ಅಲ್ಲ, ನಾವು ಸತೀಶ್ ಅಣ್ಣ ಎಲ್ಲ ಕಾಂಗ್ರೆಸ್ಸಿಗರೇ. ಅವ್ರ ಟೀಮು ನಮ್ಮ ಟೀಮು ಅಂತೇನು ಭೇದ ಭಾವ ಇಲ್ಲ. ನಮ್ಮದೆಲ್ಲ ಒಂದೇ ಟೀಮ್, ಕಾಂಗ್ರೆಸ್ ಟೀಮ್. ಅಲ್ಲ ಸರ್, ಸಂಪರ್ಕ ಮಾಡಿದ್ರೆ ಸರ್ ವಿದೇಶಕ್ಕೆ ಹೋದವರು ಅಧ್ಯಯನ ನಡೆದಿದೆ ಏನು ಅಂತ? ಇಲ್ಲ, ನೀವು ಹೇಳಿದ್ರಿ, ಈಗ ನೆನಪು ಮಾಡಿದ್ರೆ ಈಗ ಮಾತಾಡ್ತೀನಿ. ನಮ್ಮ ದೇವೇಂದ್ರಣ್ಣ ಹೋಗಿದ್ದಾರೆ ಜಗಳೂರು, ಅವ್ರಿಗೆ ಮಾತಾಡ್ತೀನಿ ಈಗಲೇ. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.